ಕಾಡು ಖಾಲಿಯಾದ್ರೂ ಕಾರ್ಪೊರೇಟ್ ಲಾಭಕ್ಕಾಗಿ ಸಾಕು. ಛತ್ತೀಸ್ಗಢದ ಹಸ್ದೇವ್ ಅರಣ್ಯದಲ್ಲಿ ಲಕ್ಷಾಂತರ ಮರಗಳ ಕಡಿತ, ಅದಾನಿಗೆ ಕಲ್ಲಿದ್ದಲು ಲೂಟಿ. ಇದು ಅಭಿವೃದ್ಧಿನ ಇಲ್ಲ ಆದಿವಾಸಿ ಬದುಕಿನ ಹತ್ಯೆನ? ಪರಿಸರ ರಕ್ಷಣೆ ಹೇಳುವಂತಹ ಬಿಜೆಪಿ ಸರ್ಕಾರ ತನ್ನ ರಾಜ್ಯದಲ್ಲಿ PESA ಕಾಯ್ದೆಗಳನ್ನ ಗಾಳಿಗೆ ತೂರಿ ಗಣಿಗಾರಿಕೆಗೆ ಒಪ್ಪಿಗೆ ಕೊಟ್ಟಿದೆ. ಆನೆಗಳ ಶ್ವಾಸಕೋಶ ನಾಶ ಮಾಡಿ ಸಾವಿರಾರು ಕೋಟಿ ಲಾಭದ ಹಪಹಪಿಯಲ್ಲಿ ಬಯಸ್ತಾ ಇದೆ. ಆದಿವಾಸಿಗಳ ಹೋರಾಟಕ್ಕೆ ಪೊಲೀಸ್ ಲಾಠಿ, ಮಹಿಳಾ ಪೇದೆಯ ಮೇಲಿನ ಹಲ್ಲೆ ನೆಪದಲ್ಲಿ ಆಂದೋಲನ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ. ಇದು ಪ್ರಜಾಪ್ರಭುತ್ವನ ಅಥವಾ ಕಾರ್ಪೊರೇಟ್ ಆಳ್ವಿಕೆನ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಛತ್ತೀಸ್ಗಢದ ಹಸ್ದೇವ್ ಅರಣ್ಯ ಪ್ರದೇಶದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳು ಇಂದು ಭಾರತದ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯ ಮಾದರಿಯನ್ನ ಅಣಕಿಸುವಂತೆ ಕಾಣಿಸುತ್ತೆ. ಒಂದ್ ಕಡೆ ತನ್ನ ಅಸ್ತಿತ್ವ ಮತ್ತು ನೆಲದ ಉಳಿವಿಗಾಗಿ ಹೋರಾಡ್ತಾ ಇರುವಂತಹ ಆದಿವಾಸಿ ಸಮುದಾಯದ ಆಕ್ರೋಶ ಹತೋಟಿಯನ್ನ ಮೀರಿ ಮಹಿಳಾ ಪೊಲೀಸ್ ಪೇದೆಯೊಬ್ಬರ ಮೇಲಿನ ಲಜ್ಜೆಗೆಟ್ಟ ಹಲ್ಲೆಯ ಹಂತಕ್ಕೆ ತಲುಪಿದೆ. ಇದು ಖಂಡಿತವಾಗ್ಲೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘೋರ ಅಪರಾಧ. ಆದರೆ ಇದೇ ಘಟನೆಯನ್ನ ಮುಂದಿಟ್ಕೊಂಡು ಶತಮಾನಗಳಿಂದ ಆ ಕಾಡನ್ನೇ ನಂಬಿ ಬದುಕ್ತಾ ಇರುವಂತಹ ಜನರ ಬದುಕನ್ನ ಅಗೆದು ಲಕ್ಷಾಂತರ ಮರಗಳನ್ನ ಧರೆಗುರುಳಿಸಿ ಕಲ್ಲಿದ್ದಲು ಲೂಟಿ ಮಾಡೋಕೆ ಹುಂಚಾಕಿರುವಂತಹ ಕಾರ್ಪೊರೇಟ್ ಕುಳಗಳ ಪಾಪ ಕೃತ್ಯದ ಮೇಲೆ ತಿಪ್ಪೆ ಸಾರಿಸೋ ಪ್ರಯತ್ನ ನಡೆದ್ರೆ ಅದು ಅದಕ್ಕಿಂತಾನೂ ದೊಡ್ಡ ದುರಂತವಾಗ್ಬಿಡತ್ತೆ. ದಾರಿ ತಪ್ಪಿದ ಆಕ್ರೋಶ ಮತ್ತು ಅಕ್ಷಮ್ಯ ಅಪರಾಧ. ಇತ್ತೀಚೆಗೆ ಗಣಿಗಾರಿಕೆ ವಿರೋಧಿ ಪ್ರದರ್ಶನದ ವೇಳೆ ನಡೆದಂತಹ ಹಿಂಸಾಚಾರ ಮತ್ತು ಮಹಿಳಾ ಕಾನ್ಸ್ಟೇಬಲ್ ಮೇಲಿನ ದೌರ್ಜನ್ಯವನ್ನ ಯಾವ ನಾಗರಿಕ ಸಮಾಜವೂ ಸಹ ಸಮರ್ಥಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹೋರಾಟದ ಹಾದಿ ಎಷ್ಟೇ ಪವಿತ್ರವಾಗಿದ್ರೂ ಸಹ ಹಿಂಸೆ ಮತ್ತು ಮಹಿಳೆಯರ ಮೇಲಿನಂತಹ ದೌರ್ಜನ್ಯಗಳು ಆ ಹೋರಾಟದ ನೈತಿಕ ಬಲವನ್ನ ಕುಂದಿಸ್ಬಿಡತ್ತೆ. ಕಾನೂನು ಕೈಗೆತ್ತಿಕೊಂಡವರು, ಮಹಿಳೆಯ ಘನತೆಗೆ ಧಕ್ಕೆ ತಂದವರು ಶಿಕ್ಷೆಗೆ ಅರ್ಹರು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಈ ಕೃತ್ಯ ಆದಿವಾಸಿಗಳ ಶಾಂತಿಯುತ ಹೋರಾಟಕ್ಕೆ ಕಪ್ಪು ಚುಕ್ಕೆಯಾಗಿರೋದಂತೂ ಸತ್ಯ. ಆದರೆ ಒಂದು ಘಟನೆಯನ್ನೇ ಬಂಡವಾಳವಾಗಿಸಿಕೊಂಡು ಇಡೀ ಹೋರಾಟವನ್ನೇ ನಕ್ಸಲ್ವಾದ ಅಂತ ಬಿಂಬಿಸುವಂಥ ವ್ಯವಸ್ಥಿತ ಪಿತೂರಿ ನಡೀತಾ ಇದೆಯಾ ಅನ್ನೋ ಅನುಮಾನ ಕಾಡೋದು ಸಹಜ. ಯಾಕಂದರೆ ಈ ಘಟನೆಯ ಅಬ್ಬರದಲ್ಲಿ ಅಲ್ಲಿನ ಮೂಲ ಸಮಸ್ಯೆಯಾದ ಅರಣ್ಯ ನಾಶ ಮತ್ತು ಜೀವನಾಶದ ಕೂಗು ಅಡಗಬಾರದು. ಹಸಿರು ಶ್ವಾಸಕೋಶದ ಮೇಲೆ ಕಾರ್ಪೊರೇಟ್ ಕತ್ತಿ. ಹೌದು, ಹಸ್ದೇವ್ ಅರಣ್ಯ ಕೇವಲ ಮರಗಳ ಗುಂಪಲ್ಲ, ಅದು ಮಧ್ಯ ಭಾರತದ ಶ್ವಾಸಕೋಶ. ಸುಮಾರು 1,70,000 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿರುವಂಥ ಈ ದಟ್ಟಾರಣ್ಯ ಆನೆಗಳ ಪ್ರಮುಖ ಕಾರಿಡಾರ್ ಹಾಗೂ ಅಪರೂಪದ ಜೀವ ವೈವಿಧ್ಯದ ತಾಣ. ಇಲ್ಲಿನ ಗೋಂಡ್ ಮತ್ತು ಇತರ ಆದಿವಾಸಿ ಸಮುದಾಯಗಳಿಗೆ ಈ ಕಾಡೆ ದೇವರು, ಕಾಡೆ ಬದುಕು. ಆದರೆ ಈ ಹಸಿರು ಸ್ವರ್ಗದ ಆಳಗಳಲ್ಲಿರುವಂತಹ ಕಲ್ಲಿದ್ದಲು ಅನ್ನೋ ಕಪ್ಪು ಚಿನ್ನದ ಮೇಲೆ ಕಾರ್ಪೊರೇಟ್ ಕಣ್ಣು ಬಿದ್ದಿದೆ. ದೇಶದ ಇಂಧನ ಅಗತ್ಯದ ನೆಪವೊಡ್ಡಿ ಅದಾನಿ ಸಮೂಹ ಸೇರಿದಂತೆ ಹಲವು ಬೃಹತ್ ಕಾರ್ಪೊರೇಟ್ ಕಂಪನಿಗಳಿಗೆ ಈ ಕಾಡನ್ನು ಹಂಚಿಕೆ ಮಾಡಲಾಗಿದೆ. ಅಭಿವೃದ್ಧಿ ಅನ್ನೋ ಸುಂದರ ಮುಖವಾಡದ ಹಿಂದೆ ಅಡಗಿರುವಂತಹ ಅಪ್ಪಟ ವಾಣಿಜ್ಯ ಲಾಭದ ಹಪಹಪಿ ಇದು. ಈ ಆಸೆ ಬುರುಕ ಮತ್ತು ನೆಲೆ ಕೆಡಿಸುವಂತಹ ಜನಮುರುಕ ಯೋಜನೆಗಳಿಗೆ ಸರ್ಕಾರದ ಒಪ್ಪಿಗೆಯೂ ಇದೆ ಅನ್ನೋದು ವಿಪರ್ಯಾಸ. ಗಣಿಗಾರಿಕೆ ಎಂಬ ಭೂಗತ ರೋಗ. ಈಗಾಗಲೇ ಸಾವಿರಾರು ಮರಗಳು ನೆಲಕ್ಕುರುಳಿದೆ. ಸ್ಥಳೀಯ ಗ್ರಾಮ ಸಭೆಗಳ ವಿರೋಧ ಇದ್ರೂ ಪೇಸಾ ಅಂದ್ರೆ ದ ಪ್ರೊವಿಷನ್ ಆಫ್ ದ ಪಂಚಾಯತ್ಸ್ ಆಕ್ಟ್ PESA ಕಾಯ್ದೆಯ ನಿಯಮಗಳನ್ನ ಗಾಳಿಗೆ ತೂರಿ ಅನುಮತಿಗಳನ್ನ ನೀಡಲಾಗಿದೆ ಅನ್ನೋ ಆರೋಪಗಳು ಬಲವಾಗಿ ಕೇಳಿಬರ್ತಾ ಇದೆ. ಗಣಿಗಾರಿಕೆ ಕಂಪನಿಗಳು ಕೇವಲ ಭೂಮಿಯನ್ನಷ್ಟೇ ಅಗಿತಾ ಇಲ್ಲ, ಅವು ಆದಿವಾಸಿಗಳ ಸಂಸ್ಕೃತಿ, ನಂಬಿಕೆ ಮತ್ತು ಜೀವನೋಪಾಯವನ್ನು ಹೂತ್ ಹಾಕ್ತಾ ಇದೆ. ಗಣಿಗಾರಿಕೆಯಿಂದ ಹೊರಬರುವಂಥ ಧೂಳು, ಕಲುಷಿತ ನೀರು ಅಲ್ಲಿನ ಕೃಷಿಯನ್ನ ಹಾಳುಗಿಡವಿದ್ರೆ ಆನೆ ಮತ್ತು ಮನುಷ್ಯರ ನಡುವಿನ ಸಂಘರ್ಷವನ್ನು ತೀವ್ರಗೊಳಿಸ್ಬಿಡುತ್ತೆ. ತಮ್ಮ ನೆಲದಲ್ಲೇ ನಿರಾಶ್ರಿತರಾಗುವಂಥ ಭಯ ಅಲ್ಲಿನ ಜನರನ್ನ ಕಂಗೆಡಿಸಿದೆ. ಇಂಥ ಹತಾಶೆಯೇ ಕೆಲವೊಮ್ಮೆ ದಾರಿ ತಪ್ಪಿದ ಆಕ್ರೋಶಕ್ಕೆ ಕಾರಣ ಆಗತ್ತೆ ಅನ್ನೋದನ್ನ ಅಲ್ಲಗೆಳೆಯುವಂತಿಲ್ಲ. ಇನ್ನು ಪಾಸಾ ಈಸ್ಟ್ ಮತ್ತು ಕಾಂತಾ ಬಸನ್ ಸೇರಿದಂತೆ ಹಲವು ಗಣಿ ಬ್ಲಾಕ್ಗಳಲ್ಲಿ ಮರಗಳ ನಾಶ ಅವ್ಯಾಹತವಾಗಿ ನಡೆದಿದೆ. ಈಗ ನಡೆದಿರುವಂತಹ ಮಹಿಳಾ ಕಾನ್ಸ್ಟೇಬಲ್ ಮೇಲಿನ ಹಲ್ಲೆ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸರ್ಕಾರ ಮತ್ತು ಕಾರ್ಪೊರೇಟ್ ಪರ ಲಾಭಿಗಳು ಇಡೀ ಗಣಿಗಾರಿಕೆ ವಿರೋಧಿ ಆಂದೋಲನವನ್ನೇ ಹತ್ತಿಕ್ಕುವ ಸಾಧ್ಯತೆ ದಟ್ಟವಾಗಿದೆ. ನೋಡಿ, ಇವರು ಅಭಿವೃದ್ಧಿ ವಿರೋಧಿಗಳು ಮಾತ್ರ ಅಲ್ಲ, ಸಮಾಜ ಘಾತಕರು ಅಂತ ಬಿಂಬಿಸಿ ಪೊಲೀಸ್ ಬಲಪ್ರಯೋಗದ ಮೂಲಕ ಗಣಿಗಾರಿಕೆಯನ್ನು ವೇಗಗೊಳಿಸುವ ತಂತ್ರಗಾರಿಕೆಯೂ ನಡೀಬಹುದು. ಆದರೆ ನಾವು ಕೇಳಬೇಕಾದ ಪ್ರಶ್ನೆ ಇಷ್ಟೇ: ಒಂದು ಕ್ರಿಮಿನಲ್ ಅಪರಾಧ ಅಂದರೆ ಕಾನ್ಸ್ಟೇಬಲ್ ಮೇಲಿನ ಹಲ್ಲೆ ಪರಿಸರದ ಮೇಲಿನ ಮತ್ತೊಂದು ಬೃಹತ್ ಕ್ರಿಮಿನಲ್ ಅಪರಾಧ ಅಥವಾ ಅರಣ್ಯ ನಾಶ ಸರಿ ಅಂತ ಸಮರ್ಥಿಸ್ಕೊಳ್ಳಿಕ್ಕಾಗತ್ತಾ? ಖಂಡಿತ ಇಲ್ಲ. ಕಾರ್ಪೊರೇಟ್ ಕಂಪನಿಗಳ ಲಾಭದ ಹಸಿವಿಗಾಗಿ ಲಕ್ಷಾಂತರ ವರ್ಷಗಳ ಹಳೆಯ ಪರಿಸರ ವ್ಯವಸ್ಥೆಯನ್ನು ನಾಶ ಮಾಡೋದು ಮುಂದಿನ ಪೀಳಿಗೆಗೆ ನಾವು ಮಾಡ್ತಾ ಇರುವಂಥ ದ್ರೋಹ. ಅರಣ್ಯ ನಾಶದಿಂದ ಆಗುವಂಥ ಹವಾಮಾನ ವೈಪರೀತ್ಯ, ಅಂತರ್ಜಲ ಕುಸಿತ ಮತ್ತು ಆದಿವಾಸಿಗಳ ಸಾಂಸ್ಕೃತಿಕ ಹತ್ಯೆ ಕಣ್ಣಿಗೆ ಕಾಣದ ಹಿಂಸೆಗಳಾಗಿದೆ. ಛತ್ತೀಸ್ಗಢದಲ್ಲಿ ನಡೆದಿರೋದು ದ್ವಿಮುಖ ದುರಂತ. ಒಂದು ಕಡೆ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಮತ್ತು ಸ್ತ್ರೀ ಘನತೆಯ ಮೇಲಿನ ಹಲ್ಲೆ, ಮತ್ತೊಂದು ಕಡೆ ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆ ಮತ್ತು ಪರಿಸರ ಹತ್ಯೆ.
ಮಹಿಳಾ ಪೇದೆಯ ವಸ್ತ್ರಾಪಹರಣ ಮಾಡಿದಂಥ ಕಾಮುಕ ಮನಸ್ಥಿತಿಯ ಕ್ರಿಮಿನಲ್ಗಳಿಗೆ ಕಠಿಣ ಶಿಕ್ಷೆ ಆಗಲಿ. ಆದರೆ ಅದೇ ನೆಪದಲ್ಲಿ ಹಸ್ದೇವ್ ಅರಣ್ಯದ ಒಡಲನ್ನು ಬಗೆದು ಲಾಭ ಮಾಡ್ಕೊಳ್ಳೋಕೆ ಹೊಂಚಾಗ್ತಾ ಇರುವಂಥ ಕಾರ್ಪೊರೇಟ್ ಶಕ್ತಿಗಳಿಗೆ ಕ್ಲೀನ್ ಚಿಟ್ ಸಿಗಬಾರ್ದು ಅಷ್ಟೇ. ಜನರ ಬದುಕನ್ನು ಹಾಳ್ಗೆಡವಿ ಕಟ್ಟುವ ಅರಮನೆಗಳು ಮತ್ತು ಅರಣ್ಯದ ಸಮಾಧಿಯ ಮೇಲೆ ನಡೆಯುವಂಥ ಅಭಿವೃದ್ಧಿ ಶಾಶ್ವತ ಅಲ್ವೇ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಲಾಠಿ ಮತ್ತು ಕಲ್ಲುಗಳ ಸದ್ದಿಗಿಂತ ನ್ಯಾಯ ಮತ್ತು ಸತ್ಯದ ದನಿ ದೊಡ್ಡದಾಗಿರಬೇಕು. ಅರಣ್ಯ ಉಳಿಬೇಕು, ಆದಿವಾಸಿಗಳ ಬದುಕು ಹಸನಾಗಬೇಕು ಮತ್ತು ಕಾನೂನು ತನ್ನ ಕೆಲಸವನ್ನು ಮಾಡಬೇಕು. ಇದು ಇಂದಿನ ತುರ್ತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.